ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಮೊಹರಂ ಹಬ್ಬದ ಪ್ರಯುಕ್ತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ಪೊಲೀಸ್ ವಿಭಾಗ, ಉಪವಿಭಾಗ, ಪೊಲೀಸ್ ಠಾಣೆ ಹಾಗೂ ತಾಲೂಕು ಆಡಳಿತ ಸಹಯೋಗದಲ್ಲಿ ಶಾಂತಿ ಸಭೆ ನಡೆಯಿತು. ವಿವಿಧ ಸಮುದಾಯಗಳ ಮುಖಂಡರು, ಧಾರ್ಮಿಕ ಗುರುಗಳು, ನಾಗರಿಕರು ಹಾಗೂ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆ, ಹಬ್ಬಗಳು ಸಂಭ್ರಮ ಮತ್ತು ಸೌಹಾರ್ದತೆಯ ಸಂಕೇತವಾಗಿದ್ದು, ಯಾವುದೇ ಕಾರಣಕ್ಕೂ ಶಾಂತಿ ಭಂಗವಾಗದಂತೆ ಎಲ್ಲರೂ ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ತಿಳಿಸಿದರು. ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ಆಚರಿಸಲು ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಸಜ್ಜಾಗಿದೆ ಎಂದು ತಿಳಿಸಿದರು. ಸಮುದಾಯದ ಹಿರಿಯರು, ಮುಖಂಡರು ಹಾಗೂ ಪೋಷಕರು ಯುವಕರಿಗೆ ಕಾನೂನು ಸುವ್ಯವಸ್ಥೆಯ ಮಹತ್ವವನ್ನು ತಿಳಿಸಿ ಸಂಯಮದಿಂದ ವರ್ತಿಸುವಂತೆ ಮಾರ್ಗದರ್ಶನ ನೀಡಬೇಕು ಎಂದು ಕರೆ ನೀಡಿದರು. ಹಬ್ಬದ ಸಂದರ್ಭದಲ್ಲಿ ಕೋಮು ಸೌಹಾರ್ದತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಶಾಂತಿ ಭಂಗ, ಗುಂಪು ಘರ್ಷಣೆ, ಹಲ್ಲೆ, ದಂಗೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾವುದೇ ಕೃತ್ಯಗಳಲ್ಲಿ ಭಾಗಿಯಾಗುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ಎಚ್ಚರಿಕೆ ನೀಡಿದರು. ಇಂತಹ ಕೃತ್ಯಗಳಿಗೆ ಕುಮ್ಮಕ್ಕು ನೀಡುವವರ ಮೇಲೂ ಕ್ರಮ ಜರುಗಿಸಲಾಗುವುದು ಎಂದರು. ಮೊಹರಂ ಮೆರವಣಿಗೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ವೇಳೆ ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ, ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷ ನಿಗಾ ವಹಿಸಲಾಗುವುದು ಎಂದು ತಿಳಿಸಿದರು. ತಹಶೀಲ್ದಾರ್ ವಿಕೆ ನೇತ್ರಾವತಿ, ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಹಾಗೂ ಇತರ ಅಧಿಕಾರಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ವಿವಿಧ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ರಾಜಕೀಯ ಪಕ್ಷಗಳ ಮುಖಂಡರು, ಯುವಕರು ಹಾಗೂ ಗಣ್ಯರು ಸಭೆಯಲ್ಲಿ ಪಾಲ್ಗೊಂಡು ಸಲಹೆ ಸೂಚನೆಗಳನ್ನು ನೀಡಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಏನು ಸಣ್ಣ ಪುಟ್ಟ ಹೇಳಿದ್ರು ನಾವು ಅನ್ಸ್ಕೊಂಡು ಅದನ್ನು ಪುಷ್ ಮಾಡ್ತಾ ಇತ್ತು ಅಷ್ಟೇ. ಅದನ್ನ ಬಿಟ್ಟರೆ ಇದು ಇಲ್ಲ. ನೀವು ಸಹಕಾರ ಮಾಡೋದಾದ್ರೆ ಡೆಫಿನೆಟ್ಲಿ ಆ ಕೆಲಸ ಮಾಡ್ತೀವಿ. ನಾವು ಹೇಳ್ಬಿಡ್ತೀವಿ ಸರ್, ಅಲ್ಲಿ ದಪ್ಪ ಹೇಳ್ಬಿಡ್ತೀವಿ. ಆದ್ಮೇಲೆ ಒಂದು ಮೀಟಿಂಗ್ ಏನಿದೆ, ಯಾರ್ಯಾರು ಹಿರಿಯರು ಕರ್ಸ್ಬೇಕು, ಯಾರು ಕರ್ಸ್ಬೇಕು ಅದನ್ನು ಕರ್ಸಿ ಒಂದು ಮೀಟಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಅದು ಆದ್ಮೇಲೆ ಮತ್ತೆ ಅದೇ ನಾನ್ಸೆನ್ಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಇದು ಕೂಡ ನಾವೇನಿದೆ ನಿಮ್ಮ ಸಹಕಾರ ಇದೆ, ಡೆಫಿನೆಟ್ಲಿ ಅದನ್ನು ಮಾಡ್ತೀವಿ. ಅದೇ ದೊಡ್ಡ ವಿಚಾರ ಇಲ್ಲ. ಆ ಮಟ್ಟಕ್ಕೆ ಹೋಗ್ಬಾರ್ದಂತ ನಮ್ಮ ಉದ್ದೇಶ. ಈ ಪದ್ಧತಿಗಳು ಒಳ್ಳೇದಲ್ಲ. ಒಬ್ರಿಗೊಬ್ರು ಸಹಕಾರ ಇರಬೇಕು. ಏನ್ ದೇವ್ರ ಕಾರ್ಯ ಅದು, ಯಾವುದೋ ಮನೆ ಕೆಲಸ ಅಲ್ಲ, ಮತ್ತೊಂದಲ್ಲ. ಸೊ ಹೀಗಾಗಿ ಈಗ ನಾವು ಟಿ ಶರ್ಟ್ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ಅವೆಲ್ಲ ಮತ್ತು ಸರಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ನಮಗೆ ದುಡ್ಡು ಜಾಸ್ತಿ ಆಗಿಲ್ಲ ಟಿ ಶರ್ಟ್ ಕೊಡ್ಲಿಕ್ಕೆ. ಅವೆಲ್ಲವೂ ಏನಿದೆ ಯೂತಲ್ಲಿ ಒಂದು ಯೂನಿಟಿ ಬರಲಿ, ಇದು ನಮ್ಮ ಕೆಲಸಪ್ಪ ಅಂತ ಹೇಳಿ ಒಂದು ಫೀಲ್ ಬರಲಿ, ಎಲ್ಲರೂ ಸೇರಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹೊರತು ಅದು ಬರ್ಬೇಕು. ಮತ್ತೆ ಅದನ್ನು ಬಿಟ್ಟು ಪ್ರತಿ ವರ್ಷ ಅದು ಬೇರೆ ಕಲರ್ ತಗೊತಾ ಇದ್ರೆ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಚಿಕ್ಕ ಇನ್ಸಿಡೆಂಟ್ ಇಟ್ಕೊಂಡು ಬ್ಯಾನ್ ಮಾಡಿಸೋ ಕೆಲಸ ಆಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ಈ ಹಬ್ಬ ಹೆಂಗಂದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟೇ ಕಾಲ್ ಕೆದ್ರಿ ಜಗಳ ಮಾಡುವಂತ ಹಬ್ಬ ಮೊಹರಂ ಹಬ್ಬ. ನಮ್ಮ ಭಾಗದಲ್ಲಿ ಕಡಿಮೆ, ನೀವು ಈ ಕಡೆ ಹಿಂಗೆ ಬಳ್ಳಾರಿ ಹಿಂಗೆ ಹೈಯೆಸ್ಟ್ ರಾಯಚೂರಲ್ಲಿ ಬ್ಯಾನ್ ಆಗಿದೆ. ಸೊ ಅದಕ್ಕೆ ಅಷ್ಟು, ಯಾಕಂದ್ರೆ ಇಂಥ ಆಫೀಸರ್ ಇದ್ರು ಇದು ಬ್ಯಾನ್ ಮಾಡಿ. ನಮ್ದು ಚಿರ್ಬಿದೆ ನೋಡಿ, ಚಿರ್ಬಿದ ಮೂರ್ಬಸವೇಶ್ವರ ಜಾತ್ರೆ ಇಲ್ಲಿವರೆಗೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಚಿಕ್ಕ ಘಟನೆ, ಅದೇನು ದೊಡ್ಡದಲ್ಲ. ಸೊ ಇದು ಒಂದು ಏನಿದೆ ಸಂಪ್ರದಾಯ ಹಾಕಿ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಕಳಕಳಿ. ಏನೇ ಇದ್ರಲ್ಲೂ ಸರಿ ಮಾಡಿ ಒಂದು ಸೌಹಾರ್ದ ರೀತಿಯಲ್ಲಿ ಪ್ರತಿ ವರ್ಷದಿಂದ ಅದು ಸ್ವಲ್ಪ ಬದಲಾವಣೆ ಆಗ್ತಾ ಇರ್ಬೇಕು. ಈಗೆಲ್ಲ ನಾವು ಇನ್ನೂ ಬಹಳ ಮೌಢ್ಯಕ್ಕೆ ಹೋಗ್ಬಾರ್ದು. ದೇವ್ರದ್ದು ಏನಿದೆ ಎಷ್ಟಿರ್ಬೇಕು ಅಷ್ಟು ನಾವೇನಿದೆ ಆ ಭಕ್ತಿಪೂರ್ಣಕವಾಗಿ ಮಾಡಿ ಪಾಸ್ ಮಾಡುವಂಥದ್ದು ಆಗ್ಬೇಕೆ ಹೊರತು ಅದು ಮತ್ತೆ ಈ ಥರ ಗೊಂದಲಗಳು ಆಗಬಾರ್ದು. ಸೊ ಇದು ಅಲ್ಲದೆ ನಾವು ಇನ್ನೊಂದು ಸಭೆಯಲ್ಲೂ ಮಾಡ್ತೀವಿ ಮಾಡಿದ ಮೇಲೆ. ಸೊ ಅದು ಈಗ ಏನಾಗುತ್ತೆ, ಟೈಮಿಂಗ್ ನಾವು ಪೊಲೀಸರಿಗೆ ಏನು ನಿರ್ಧಾರ ಮಾಡ್ಬೋದು, ಇಷ್ಟು ಟೈಮಿಗೆ ಫಿನಿಶ್ ಮಾಡಿ ಅಂತ ಹೇಳ್ಬೋದು ಹೊರತು ಇಷ್ಟು ಗಂಟೆಗೆ ನೀವು ಇಲ್ಲಿ ತಂದು ಕೊಡು, ಇಲ್ಲಿಂದ ಇಲ್ಲಿ ತಂದು ಕೊಡು, ಅದು ನೀವು ಲೀಡರ್ಗಳು ಮಾತಾಡ್ಕೋಬೇಕು, ಹಿರಿಯರು ಮಾತಾಡ್ಕೋಬೇಕು, ನೀವು ನಿರ್ಧಾರಗಳು ತೊಗೋಬೇಕು. ಅದನ್ನು ಕೂಡ ನಾವು ಕೂಡ ನಿಮ್ಗೆ ಅರ್ಥ ಆಗಬೇಕಲ್ಲ. ಸೊ ಅದನ್ನ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಮಾತಾಡಿ. ಆ ಶಬ್ದ ಯಾರಿಗಿರ್ತಕ್ಕಂಥ ಗಿರ್ಮನ್ನ ಕಳ್ಸ್ಬಿಟ್ಟು ಕಡಿಬಾರ್ದು, ದಾರಿ ಹೋಗೋದಿಲ್ಲ. ಹೀಗಾಗಿ ಜನರು ಭಾಳ ಜನ ಉಪವಾಸ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಅದು ದಫನ್ ಆಗೋರಿಗೆ ಊಟ ಮಾಡಲಿಕ್ಕೆ, ಅವ್ರು ಉಪವಾಸ ಬಿಡಲಿಕ್ಕೆ ಇದಿರೋದಿಲ್ಲ. ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳನ್ನು ಇವತ್ತು ನಮ್ಮ DSP ಸರ್, CPS ಸರ್ ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಚರ್ಚೆ ಮಾಡ್ತಾರೆ. ಈಗ ಮೊದಲನೇದಾಗಿ ನಿಮ್ಮದು ಯಾವುದಾದ್ರೂ ಏನಾದರೂ ನಮ್ಮ ಇಲಾಖೆ ವತಿಯಿಂದ ಅಥವಾ ನಿಮ್ಮ ಈ ಹಬ್ಬದ ಕುರಿತು ಗ್ರೀವೆನ್ಸ್ ಇದ್ದರೆ ಒಬ್ಬೊಬ್ಬರು ತಾವು ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳ್ತಾರೆ. ಒಂದು ಎರಡೇನು ಸರ್, ನೀವು ಹೇಳಿದ ನಿಜ, ಆ ಓಣಿ ಈ ಓಣಿ ಅಂತ ಸರ್ ಇವತ್ತು ಅನ್ಯವಾಗಿದ್ದಾರೆ ಸರ್. ಯಾರಂತ ಇಲ್ಲ ಸರ್, ಆ ಟೀಮ್ ಹೋಗ್ಬಿಡುತ್ತೆ ಸರ್. ಈಗ ಏನಂದರೆ ನಮಗೆ ದೇವ್ರು ಬೇಗ ಬಂದ್ಬಿಟ್ಟು 7 ಗಂಟೆ ಒಳಗೆ ಇದಾಗ್ಬಿಟ್ರೆ ಸಾಕು ಸರ್. 9 ಗಂಟೆ ಆದ್ರೆ ನೀವು ಹೇಳಿದ ನಿಜ. ಅದ್ರಾಗ ಕೆಲವೊಬ್ಬರು ಒಂದಿರ್ತಿರ್ತಾರೆ ಸರ್, ಆ ದೇವರು ಇದಾಗೋವರೆಗೂ ಊಟ ಮಾಡಲ್ಲ. ಹಂಗಾಗಿ ಅದರಿಂದ ತೊಂದರೆ ಆಗುತ್ತೆ. ಇದು ಜಾಸ್ತಿ ನಮ್ಮ ಹಿಂದೂಗಳು ಆಚರಣೆ ಮಾಡ್ತೀವಿ, ಮುಸ್ಲಿಮ್ಸರು ಅವ್ರ ಪಿಂಜಾರ್ ಮಾಡ್ತಾರೆ ಸರ್. ಆದ್ದರಿಂದ ಇದು ಸ್ವಲ್ಪ ದೇವ್ರು ಬೇಕು. ಆಮೇಲೆ ಸರ್ ಇಲ್ಲಿ ಬಂದಿರ್ತಕ್ಕಂಥ ಯಾರು ದಾನಿ ಮಾಡಲ್ಲ ಸರ್, ಆ ಇರ್ತಕ್ಕಂಥ ಟೀಮೇ ಬೇರೆ. ಹಾಗಾಗಿ ಎಲ್ಲ ಭಾಗಕ್ಕಿಂತ ಎಲ್ಲ ಮನೆ ಬಂದರೆ ಅದು ಬರೋ ನಮ್ಮ ಏರಿಯಾದ ಬಂದರೆ ಮುಚ್ಚಬೇಕು ಸರ್. ಹಾಗಾಗಿ ಲೇಟ್ ಆಗುತ್ತೆ. ಕೂಡ ಎಲ್ಲ ನಮ್ಮ
26ನೇ ಸಾಲಿನ ಈ ಒಂದು ಕೂಡ್ಲಿಗಿ ನಗರ ಪಟ್ಟಣದ ಈ ಒಂದು ಮೊಹರಂ ಹಬ್ಬದ ಕುರಿತು ನಮ್ಮ ಇಲಾಖೆ ವತಿಯಿಂದ ಈ ಒಂದು ಶಾಂತಿ ಸಭೆಯನ್ನು ಆಯೋಜಿಸುತ್ತೀವಿ. ಈ ಒಂದು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಉಪವಿಭಾಗದ DSP ಸಾಹೇಬರಾದಂಥ ಮಲ್ಲೇಶ್ ದೊಡ್ಡಮನಿ ಸರ್ ವಹಿಸಿಕೊಂಡಿರ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಈ ಶಾಂತಿ ಸಭೆಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮತ್ತು ತಹಸೀಲ್ದಾರಾದಂಥ ನೇತ್ರಾವತಿ ಮೇಡಮ್ ಸಹ ಬಂದು ಇಲ್ಲಿ ಹಾಜರಿರ್ತಾರೆ. ಅವರು ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ.